ಸರೋಜಕ್ಕ ಗೆದ್ದೆ ಗೆಲ್ತಾಳೆ ನೋಡ್ಕೋಬೇಕಾರೆ. ಅಮೃತಧಾರೆ ಸೀರಿಯಲ್ ಹೀರೋಯಿನ್ ಇಲ್ವಾ, ಗೆಲ್ಲಿಲ್ಲಾರೆ ನೋಡ್ಕ. ಅವಳಿಗೆ ಬಂದಿರೋ ಕ್ಯಾನ್ಸರು ನಿಜವೂ ವಾಸಿ ಆಗೇ ಆಗ್ತದೆ. ಆದ್ರೆ ಒಳ್ಳೇದಲ್ವಾ? ಧಾರಾವಾಹಿಲಿ ಹೀರೋಯಿನ್ನೇ ಸತ್ತೋಗ್ಬಿಟ್ರೆ ಯಾರು ನೋಡ್ತಾರೆ? ನನಗೂ ಹಂಗೆ ಅನಿಸ್ತೈತೆ. ಗೆದ್ದೆ ಗೆಲ್ತಾಳೆ. ಆಪರೇಷನ್ ಆದಮೇಲೆ ಎಲ್ಲ ಸರಿ ಹೋಗ್ಬೋದು. ಅಲ್ಲ, ಈ ಥರ ಧಾರಾವಾಹಿ ಮಾಡಿದ್ರೆ ಪಾಪ ಎಷ್ಟು ಜನಕ್ಕೆ ಬೇಜಾರಾಗ್ತಿರ್ತದಲ್ಲ. ಪಾಪ ಅದೆಷ್ಟು ಜನ ಹೊಂದ್ಕೊಂಡಿರ್ತಾರೋ ಏನೋ. ಆದರೆ ಈ ಧಾರಾವಾಹಿನೇ ಅಲ್ವಾ, ನಿಜ ಏನಲ್ವಲ್ಲ ಅಂದ್ರು ಅಕ್ಕ. ಅತ್ತೆ ಅಮ್ಮ ಏನು ಫುಲ್ ಖುಷಿನಾ ಟಿ ವಿ ಬಂದಮೇಲೆ? ಟಿ ವಿ ನೋಡ್ತಾ ನೋಡ್ತಾ ನೋಡಿ ಮಳೆ ಶುರುವಾಯಿತು. ಆ ಕಡೆ ಮಳೆ ಬರ್ತೈತಲ್ಲ, ಅಗಳೆ ಈ ಪಟೆ ಮಳೆ ಸುಡ್ತೈತೆ. ನೋಡ್ ಸರೋಜಕ್ಕ, ಮಳೆ ಬತ್ತಿರೋದ ಏ ಪಟೆ ನೆಂದೋಗೈತ್ ಆಚೆಗಡೆ. ಅಲ್ಲ ಜ್ಞಾನವೇ ಇಲ್ಲ ನಮ್ಗೆ ಆಚೆಗಡೆ ಏನು ಆಗ್ತೈತೆ ಅಂದ್ಬಿಟ್ಟು. ಧಾರಾವಾಹಿ ನೋಡ್ಕೊಂಡು ಕೂತ್ಕೊಂಡು ಮೈ ಮೇಲೆ ಜ್ಞಾನನೇ ಇಲ್ದಂಗೆ ಹಾಕ್ಬಿಟ್ಟಿದ್ದೀವಿ ಅಲ್ವಾ? ಹೌದಲ್ಲ, ಇಷ್ಟೊಂದು ಮಳೆ ಹೋಯ್ತೈತೆ, ಬಾಗ್ಲು ತೆಕ್ಕೊಂಡಿದ್ದೀವಿ ಗೊತ್ತೇ ಆಗ್ಲಿಲ್ವಲ್ಲ. ಹುಡುಗರು ಬೇರೆ ಬರಲಿಲ್ಲ ಸ್ಕೂಲಿಂದ, ರಾಮಣ್ಣ ಇನ್ನೂ ಬಂದಿಲ್ಲ. ಮಳೆ ಹಿಡ್ಕೊಂಡು ಪಾಪ ಅದು ಎಲ್ಲಿ ನಿಂತವ್ರೋ ಏನೋ. ಅಯ್ಯೋ ಹೌದಲ್ಲ, ಛತ್ರಿ ಬೇರೆ ತಗೊಂಡೋಗಿಲ್ಲ. ಜೈವ ಛತ್ರಿ ತಗೊಂಡೋಗಿಲ್ಲ ಅಲ್ವಾ? ಇಲ್ಲ ಅತ್ತೆ, ಬೆಳಗ್ಗೆ ಎಲ್ಲಿ ಮಳೆ ಬರೋ ಥರ ಇತ್ತು ಇವ್ರು ಹೊರಟಾಗ, ಬಿಸಿಲಿತ್ತಲ್ಲ. ಈಗ ನೋಡ್ರಿ ಇಷ್ಟೊಂದು ಮಳೆ ಬರ್ತಿದೆ. ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ ಅಂದರೆ ಎಲ್ಲೋ ಮಳೆ ಸಿಕ್ಕಾಕೊಂಡಿರ್ಬೇಕು. ಅಯ್ಯೋ ಮತ್ತೆ ಹೆಂಗೆ ಬರ್ತಾರೋ ಏನೋ. ಅಗಳೇ ಇದೇನವ ಕೈಯಾಗೆ ಪೂಜೆ ತಟ್ಟೆ ಇಟ್ಕೊಂಡಿದ್ದಿ, ಪೂಜೆ ಮಾಡತ್ತೀಯಾ? ಈ ಮಳೆ ಬರ್ತೈತೆ, ಆಚೆಗೆ ಹೋಗ್ಬೇಡ ಸುಮ್ಮನಿರ. ಅಯ್ಯೋ ಅತ್ತೆ, ಇವತ್ತೇನು ಹೇಳಿ? ಏನಿವತ್ತು? ಇವತ್ತು ಬುಧವಾರ ಏನು ಮಾಮೂಲಿ ಪೂಜೆ ಮಾಡ್ತಿ? ಅಯ್ಯೋ ಅಲ್ಲ ಅತ್ತೆ, ಇವತ್ತೇನು ವಿಶೇಷ ಹೇಳಿ? ವಿಶೇಷವಾ ಅಕ್ಕ? ಇವತ್ತೇನು ವಿಶೇಷ? ಅಯ್ಯ ಕಮಲವ, ಗೊತ್ತಿಲ್ವಾ ನಿಂಗೆ? ಇಲ್ಲ ಕಣಕ್ಕ, ನಿಜವೂ ಅನ್ಸತ್ವಾಗ್ಲು ಗೊತ್ತಿಲ್ಲ. ಏನಿರುತ್ತೆ ಇವತ್ತು? ಅಮಾವಾಸ್ಯೆ, ಭೀಮ್ನ ಅಮಾವಾಸ್ಯೆ. ಅದಕ್ಕೆ ಜಯವ ಗಂಡಂಗೋಸ್ಕರ ಕಾಯ್ತಾ ನಿಂತಿರ್ಬೇಕು ಅಲ್ವೇನು ಜಯವ? ಹೌದಮ್ಮ, ಇವತ್ತು ಭೀಮ್ನ ಅಮಾವಾಸ್ಯೆ ಅಲ್ವಾ, ಪೂಜೆ ಮಾಡಬೇಕಿತ್ತು. ಇವ್ರು ಇಷ್ಟೊತ್ತಿಗೆ ಬರ್ತಾರೆ ಅಂದ್ಬಿಟ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ, ಆದರೆ ಇನ್ನೂ ಬಂದಿಲ್ಲ ನೋಡಿ. ಓ ನಾನು ನೋಡಿ ಮರ್ತೇ ಹೋಗಿದ್ದೀನಿ ಇವತ್ತು ಅಮಾವಾಸ್ಯೆ ಅನ್ನೋದು. ಸರಿ ಸರಿ ಸರಿ, ಮರ್ತೋಗ್ಬಿಟ್ಟಿದೆ ಕಣವ. ಭೀಮ್ನ ಅಮಾವಾಸ್ಯೆ ಮಾಡಬೇಕು ಹೆಣ್ಮಕ್ಳು. ಭೀಮ್ನ ಅಮಾವಾಸ್ಯೆ ಮಾಡಿದ್ರೆ ಗಂಡನ ಆಯಸ್ಸು, ಆರೋಗ್ಯ ಎಲ್ಲ ಚೆನ್ನಾಗಿರ್ತದಂತೆ. ಆಮೇಲೆ ಗಂಡ ಹೆಂಡತಿ ಸಂಬಂಧ ಕೊನೆಯವರೆಗೂ ಚೆನ್ನಾಗಿರ್ತದಂತೆ. ನೀ ಮಾಡು ನೀನು. ರಾಮಣ್ಣ ಬಂದು ಕೂಡಲೇ ಕೂರಿಸ್ಬಿಡು. ನಾವಂತೂ ನಮ್ಮ ಗಂಡಂದ್ರಿಗೆ ಯಾವ ಪಾದ ಪೂಜೆನೂ ಮಾಡಿಲ್ಲ, ಯಾವ ಭೀಮ್ನ ಅಮಾವಾಸ್ಯೆನೂ ಮಾಡಿಲ್ಲ. ಅವಾಗೆಲ್ಲ ನಮಗೇನೋ ಮನೆ ಯಜಮಾನ ಮನೆಗೆ ಬಂದ ತಕ್ಷಣ ಗಡ ನಡುಗವು. ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೆ ಏನೋ ಒಂಥರ ಭಯ ಆಗೋದು. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಓಡೋದು, ರೂಮ್ ಬಾಗಿಲು ಹಾಕೊಂಡು ಒಳಗಡೆ ಸೇರ್ಕೊಬಿಡವು. ನಾವು ಬಂದಿಂಗೆ ನಡುಮನೇಲಿ ಕುತ್ಕೊತಾನೆ ಇರಲಿಲ್ಲ ಬಿಡು. ಅವರೆಲ್ಲ ಹೋದ ಮೇಲೆ ನಡುಮನೆಗೆ ಬತ್ತಿದ್ದಿದ್ದು ನಾವು. ಇಲ್ಲ ಅಡುಗೆ ಮನೇಲಿ ಇರ್ತಿದ್ವಿ, ಇಲ್ಲ ಅಂತಂದ್ರೆ ರೂಮಾಗಿ ಇರ್ತಿದ್ವಿ. ಬತ್ತಾ ಅದೆಲ್ಲ ಕಮ್ಮಿ ಆಯಿತು. ನಾವೆಲ್ಲ ಮಾಡಿಲ್ಲ ಬಿಡವ ಇದೆಲ್ಲ, ಆದರೆ ಮಾಡಬೇಕಂತೆ. ನಾನು ಯಾವ ವರ್ಷನೂ ಮಾಡಿಲ್ವಲ್ಲ ಅತ್ತೆ. ಆವಾಗಲೇ ಗಿರ್ಜಿ ಬಂದಿಲ್ಲಲ್ಲ ಅತ್ತೆ, ಅವಳು ಹೇಳಿದ್ಲು ಇವತ್ತು ಭೀಮ್ನ ಅಮಾವಾಸ್ಯೆ ಅಂತ. ನನಗೂ ಆವಾಗಲೇ ಗೊತ್ತಾಗಿದ್ದು. ಪಾಪ ಶಿವು ಅಳ್ತಿದ್ದ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಲು ನೋಡಿ. ನೀವಿಬ್ರು ಆಚೆಗಡೆ ಕೂತಿದ್ರಿ. ಆಚೆಗಡೆ ಬಂದು ಯಾಕವ ಹೋಗ್ತಿ ಇರು ಅಂತ ಅಂದೆ. ಇಲ್ಲ ಈ ಹುಡುಗ ಯಾಕೋ ಅಳ್ತೈತೆ, ಅಪ್ಪ ಬೇಕು ಅಂತ ಬರ್ತೀನಿ ನಾಳೆಗೆ. ಆಮೇಲೆ ಕೆಲಸ ಐತೆ ಅಂತ ಓದ್ಲು ಪಾಪ. ಅವಳು ಹೇಳಿದ್ದಾ? ಅತ್ತೆ ಅವಳೇ ಹೇಳಿದ್ದು. ಅದಕ್ಕೆ ನಾನು ಪೂಜೆಗೆ ರೆಡಿ ಮಾಡ್ಕೊಂಡು, ಇಲ್ಲಾಂದ್ರೆ ನನಗೂ ಗೊತ್ತಿರಲಿಲ್ಲ ಇವತ್ತು ಭೀಮ್ನ ಅಮಾವಾಸ್ಯೆ ಅಂತ. ಒಳ್ಳೇದಾಯ್ತು ಬಿಡವ, ಗೀಜವ ಹೇಳಿದ್ದು. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನೇನು ರಾಮಣ್ಣ ಬಂದ್ಮೇಲೆ ಪೂಜೆ ಮಾಡು, ಇಬ್ರಿಗೂ ಒಳ್ಳೇದಾಗ್ಲಿ. ನಿಧಾನಕ್ಕೆ ನಡೀರಿ, ಮಳೆ ಬಂದು ಇಲ್ಲೆಲ್ಲ ಜಾರ್ತದೆ. ನಡೀರಿ ಹಂಗೆ ಒಳಗಡಿಕೆ. ಸರಿಯಪ್ಪ. ಅಯ್ಯೋ ಬಂದ್ರಲ್ಲ. ಅಯ್ಯೋ ವಿಪರೀತ ಮಳೆ ಜಯ, ಬರ್ತಾನೆ ಇಟ್ಕೊಂಡ್ಬಿಡ್ತು ಮಳೆ. ನಾನು ಛತ್ರಿ ತೊಗೊಂಡು ಹೋಗಲಿಲ್ಲ ನೋಡು. ಬರ್ತಾ ಯಾರೋ ರೋಡ್ ಸೈಡಾಗ ಹಾಕೊಂಡಿದ್ರು ಛತ್ರಿನ, ಒಂದು ಕೊಂಡ್ಕೊಂಡೇ ಬಿಟ್ಟೆ. ಪಾಪ ನೀನು ಸೊಪ್ಪೆರ ತರಕ್ಕೆ ಕೇಳಿದೆ, ಈ ಮಳೇಲಿ ಸೊಪ್ಪವನ್ನು ಇಟ್ಕೊಂಡಿರ್ಲಿಲ್ಲ. ಸೊಪ್ಪು ತರಕ್ಕೆ ಆಗಲಿಲ್ಲ ಕಣೆ. ಹೋಗ್ಲಿ ಬಿಡಿ, ಮನೆ ಹಿಂದೆ ಅಣ್ಣೆ ಸೊಪ್ಪು ಬೆಳೆದಿತ್ತು, ಅದನ್ನೇ ಕಿತ್ಕೊಂಡು ಬಸ್ಸಾರ್ಗೆ ಇಟ್ಟಿದ್ದೀನಿ. ನಾನು ಹಂಗೆ ಅಂದ್ಕೊಂಡೆ ಮಳೆ ಬರ್ತಿದೆ, ಸೊಪ್ಪನ್ನು ಇರ್ತನೋ ಇಲ್ವೋ, ತರ್ತಿರೋ ಇಲ್ವೋ ಅಂತ. ಅದಕ್ಕೆ ಅಣ್ಣೆ ಸೊಪ್ಪನ್ನೇ ಕಿತ್ತುಬಿಟ್ಟು ಅದರಲ್ಲೇ ಸಾರು ಮಾಡ್ತಿದ್ದೀನಿ. ನಾಳೆ ತರೋರಂತೆ ಬಿಡಿ. ಹಬ್ಬ ಸಮಾಧಾನ ಆಯ್ತು. ಈಗ ಏನು ಸಾರು ಮಾಡ್ತೀಯೋ ಏನೋ, ಸಾರು ಕೈತೋ ಇಲ್ವೋ ತರಕಾರಿ ಅಂತ ಅಂದ್ಕೊಂಡೆ. ಈ ಮಳೇಲಿ ಈ ತರಕ್ಕಾಗಲಿಲ್ಲ ಹುಡುಗರ್ನ ಹಿಡ್ಕೊಂಡು. ಹೋಗ್ಲಿ ಬಿಡು. ಒಡಗಪ್ಪ ರಾಮಣ್ಣ, ಹೋಗ್ಬಿಟ್ಟು ಕೈಕಾಲು ಮುಖ ತೊಳ್ಕೊ ಬಾರ, ಪೂಜೆ ಮಾಡ್ತಾಳೆ. ಪೂಜೆ ಮಾಡು ವಿಜಯ, ಪೂಜೆನ ನನಗೆ ಕಾಯ್ತಿ, ನೀನು ನಿನ್ನ ಪಾಡಕ್ಕೆ ಪೂಜೆ ಮಾಡ್ಕ. ಅಯ್ಯ ಹಂಗಲ್ಲ ಕಣಪ್ಪ ರಾಮಣ್ಣ, ಇವತ್ತು ಭೀಮ್ನ ಅಮಾವಾಸ್ಯೆ ಕಣಪ್ಪ, ಗಂಡನ ಪಾದ ಪೂಜೆ ಮಾಡಬೇಕು. ಅದಕ್ಕೆ ಜಯವ ಅವಾಗಿಂದ ಕಾಯ್ತಾಳು ನೋಡು, ಕೈಯಾಗ ಪೂಜೆ ಸಾಮಾನು ಇಟ್ಕೊಂಡು. ಅದಕ್ಕೆ ಹುಡುಗು ಕೈ ಕಾಲು ಮುಖ ತೊಳ್ಕೊಂಬ, ಅದೇನು ಮಾಡ್ತಾಳೋ ಮಾಡಲಿ.
ಆ ಪಾದ ಪೂಜೆನಾ? ಅಯ್ಯೋ ಬೇಡ ಬಿಡ್ಜಯ್ಯ, ಯಾವ ಪಾದ ಪೂಜೆನೂ ಬೇಡ, ಏನು ಬೇಡ. ರೀ, ಭೀಮ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಮಾಡಿದ್ರೆ ಗಂಡನ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ನನ್ನ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗಿರುತ್ತಂತೆ. ಪ್ಲೀಸ್ ರೀ, ಬೇಡ ಅಂತ ಹೇಳಿಬಿಡಿ. ಹೋಗಿ ಕೈಕಾಲು ಮುಖ ತೊಳ್ಕೊಬನ್ನಿ, ನಾನು ಕಾಯ್ತಿರ್ತೀನಿ. ಹೌದಾ? ಸರಿ ಆಯ್ತಿರು. ಮಕ್ಕಳೇ, ಹೋಗಿ ಬ್ಯಾಗ್ ಇಟ್ಬಿಟ್ಟು ನೀವು ಕೈಕಾಲು ಮುಖ ತೊಳ್ಕೊಳ್ರಿ, ಹೋಗಿ. ಸರಿಯಪ್ಪ, ನಾವು ಬ್ಯಾಗ್ ಇಟ್ಬಿಟ್ಟು ಮುಖ ತೊಳ್ಕೊಂಡು ಬರ್ತೀವಿ. ಬಾರೋ ಕೃಷ್ಣ. ನಡಿಯಕ್ಕ, ನನಗೆ ಬಟ್ಟೆ ತೆಕ್ಕೊಂಡು ನೀನೆ. ಆಯ್ತು ಬಾ, ನಾನು ತೆಕ್ಕೊಡ್ತೀನಿ. ಜೇವಾ ಬಾ, ಇಲ್ಲಿ ಕುತ್ಕ ಬಾ. ಇಲ್ಲಿ ಕುತ್ಕೊಂಡು ಪಾದ ಪೂಜೆ ಮಾಡು, ನಾನು ಮತ್ತೆ ಅಕ್ಕಯ್ಯ ಅಲ್ಲಿ ಕುತ್ಕೊಂತೀವಿ. ಇಲ್ಲಿ ಬಿಡಿ ಅಮ್ಮ, ನೀವು ಇಲ್ಲಿ ಕುತ್ಕೊಳ್ಳಿ, ನಾನೇ ಅಲ್ಲಿ ಮಾಡ್ತೀನಿ. ಅಲ್ಲಿ ಕುತ್ಕೋತಾರೆ ಬಿಡಿ, ಅಲ್ಲಿ ಬಾಕ್ಲು ಪಕ್ಕದಲ್ಲಿ ಜಾಗ ಇದೆಯಲ್ಲ. ನೀವು ಬೇಡ ಬಾ ಜೇವ, ನೀವು ಕುತ್ಕ ಬಾ, ಇಲ್ಲೇ ಮಾಡು ಬಾ. ಅಲ್ಲೇ ನಾವು ಕುತ್ಕೋತೀವಿ, ತಣ್ಣಗಿರ್ತದೆ. ಮಳೆ ಬೇರೆ ಬಂದೈತಲ್ಲ, ಗಾಳಿ ತಣ್ಣಗೆ ಬೀಸ್ತೈತೆ ಆಚೆಯಿಂದ, ನಾವು ಅಲ್ಲಿ ಕುತ್ಕೋತೀವಿ ಬಾ. ಹಾಂ, ಕುತ್ಕೊಳ್ಳಿ. ಹಾಂ, ಒಂದು ನಿಮಿಷ ಇರಿ, ನೀರು ಮತ್ತೆ ತಟ್ಟೆ ತಂದುಬಿಡ್ತೀನಿ. ಸರಿ, ಕಾಲು ಮುಂದೆ ಚಾಚ್ರಿ. ಆಶೀರ್ವಾದ ಮಾಡ್ರಿ. ಏನಂತ ಆಶೀರ್ವಾದ ಮಾಡಲಿ? ಮಾಡಪ್ಪ ರಾಮಣ್ಣ, 100 ಕಾಲ ಮುತ್ತೈದೆಯಾಗಿ ಬಾಳು ಅಂತ ಮಾಡು. ನಮ್ಮಿಬ್ರು ಸಂಬಂಧ ಹಿಂಗೆ ಕೊನೆಯವರೆಗೂ ಗಟ್ಟಿಯಾಗಿರ್ಲಿ ಅಂತ ಮಾಡಪ್ಪ. 100 ಕಾಲ ಸುಮಂಗಲಿಯಾಗಿ ಬಾಳು, 100 ಜನ್ಮಕ್ಕೂ ನೀನೇ ನನ್ನ ಹೆಂಡತಿಯಾಗಿರು. ನಮ್ಮಿಬ್ರು ಸಂಬಂಧ ಹಿಂಗೆ ಕೊನೆಯವರೆಗೂ ಗಟ್ಟಿಯಾಗಿರ್ಲಿ ಜಯ. ಎದಳು ಮೇಲೆ. ಫ್ರೆಂಡ್ಸ್, ಇವತ್ತಿನ ಕತೆ ಹೇಗಿತ್ತು? ಎಪಿಸೋಡ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ನಾನು ನನ್ನ ಗಂಡಂಗೆ ಭೀಮ್ ಅಮಾವಾಸ್ಯೆ ಪೂಜೆ ಮಾಡಿದ್ದೀನಿ. ನೀವು ಎಲ್ಲರೂ ಮಾಡಿರ್ತೀರಲ್ವ? ಯಾರ್ಯಾರು ಮಾಡಿದ್ದೀರಾ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಹೆಣ್ಮಕ್ಳು ಮನೇಲಿ ಪೂಜೆ ಮಾಡಿ, ಮತ್ತು ಸಂಜೆ ಹೊತ್ತು ನಿಂಬೆಹಣ್ಣ ನೀಳಿಸ್ಬಿಟ್ಟು ಬಾಗಿಲಲ್ಲಿ ಹೊಸ್ಲು ಮೇಲೆ ನಿಂಬೆಹಣ್ಣ ಕಟ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಇಡಿ. ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ, ಮತ್ತು ಯಾವುದೇ ನೆಗೆಟಿವ್ ಎನರ್ಜಿನೂ ಒಳಗಡೆ ಬರೋದಿಲ್ಲ. ಇದನ್ನು ಮಾಡಿ ನಾನು ಕೂಡ ಮಾಡ್ತೀನಿ. ಅಮ್ಮ, ಇದೇನು ಮಾಡ್ತಿದ್ಯಮ್ಮ? ಮಗಳೇ, ಅದೆಲ್ಲ ನಿಂಗೆ ಗೊತ್ತಾಗಲ್ಲ. ಇವತ್ತು ಭೀಮ್ ಅಮಾವಾಸ್ಯೆ ಪೂಜೆ ಮಾಡ್ತಾ ಇದ್ದೀನಿ, ಹೀಗೆ ಮಾಡೋದು ಎಲ್ಲರೂ. ಸರಿ, ಮುಖ ತೊಳ್ಕೊಂಡು ಬಂದ್ರಾ? ಸರಿ, ಕುತ್ಕೊಳ್ಳಿ ನೀವು, ನಾನು ಹೋಗಿ ನಿಮಗೆ ಬಿಸಿಯಾಗಿ ಹಾಲು ತೊಗೊಂಬರ್ತೀನಿ. ಲಕ್ಷ್ಮಿ, ತಟ್ಟೆ ತೊಗೊಂಡೋಗಿ ಒಳಕಿಕ್ಕವ ಪೂಜೆದು. ಆಯ್ತಜ್ಜಿ, ನಾನು ಮಾಡ್ತೀನಿ. ನಾನು ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ನಮ್ಮನೆ ಕೆಲಸ ನಾವು ಮಾಡಿದ್ರೆ ಯಾಕೆ ಬೇಜಾರು ಮಾಡ್ಕೋಬೇಕು? ಇನ್ಮೇಲೆ ಏನೇ ಕೆಲಸ ಇದ್ರೂ ನನಗೆ ಹೇಳಿ, ಅಮ್ಮಂಗೂ ಸಹಾಯ ಮಾಡ್ತೀನಿ, ಮತ್ತು ನಿಮ್ಗೇನೇನು ಬೇಕೋ ನಾನು ಅದನ್ನು ಮಾಡಿಕೊಡ್ತೀನಿ. ಅಬ್ಬಬ್ಬಬ್ಬ, ನೋಡ್ದೇನಕ್ಕ, ಕೇಳಿಸ್ಕಣ ಲಕ್ಷ್ಮಿ ಮಾತಾ? ಅಲ್ಲ, ನೋಡ್ತಿದ್ದಂಗೆ ಈಟುದ ಹುಡುಗಿ ಆಗ್ಬಿಡ್ತು. ನಾನು 5 ವರ್ಷ ಆಯ್ತು ಬಿಡು, ಆಳೆ ದೊಡ್ಡ ಮಾತಾಡ್ತದಲ್ಲ. ಈಗಾಲೇ ಅವಳಿಗೆ 10 ವರ್ಷ, ಇವತ್ತೋ ನಾಳೆಗೂ ಮೆಚೂರ್ ಆಗ್ಬೋದು. ಹೌದಲ್ವನಕ್ಕ? ಅದೇ ಬೇರೆ ಮರ್ತೇ ಹೋಗಿದ್ದೆ ನೋಡು. ಹೆಂಗೋ ಇಷ್ಟು ದೊಡ್ಡ ಮನೆ ಐತೆ, ಇಲ್ಲೇ ಫಂಕ್ಷನ್ ಮಾಡ್ಬೋದು ಹೇಳು. ಊರಾಗಿರೋ ಹೆಣ್ಮಕ್ಳನ್ನ ಕರೆದು ಶಾಸ್ತ್ರ ಮಾಡಿಸ್ಬೋದು. ನನಗೂ ಅದೇ ಆಸೆ. ನಮ್ಮ ಲಕ್ಷ್ಮಿ ಹೊಸ್ಕೆನ ಯಾವಾಗ ಆಗ್ತೀವಿ ಅಂತ ನೋಡೋಣ ತಗ. ದೇವ್ರು ಯಾವಾಗ ಕಂಡ್ಬಿಡ್ತಾರೆ ನೋಡೋಣ. ಅಪ್ಪ, ಇವತ್ತು ನನ್ನ ಟೀಚರು ಗುಡ್ ಬಾಯ್ ಅಂದರು. ಹೌದೇನೋ? ಏನು ಮಾಡಿದೆ ಅಂತ ಕೆಲಸ? ಅಪ್ಪ, ಇವತ್ತು ನಾನು ಓರಲ್ಲಿತ್ತು ಕಣಪ್ಪ. 2 1 2 ಎಲ್ಲ ಹೇಳ್ಬಿಟ್ಟೆ. ಹೌದಾ? ಹಂಗೆ ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ದೊಡ್ಡವನಾಗಿ ಇಬ್ರು ಅಕ್ಕಂದ್ರೂ ಚೆನ್ನಾಗಿ ನೋಡ್ಕೋಬೇಕು ನೀನು. ಹೇಳಪ್ಪ, ಅವನೇನು ನೋಡ್ಕೊಳ್ಳೋದು? ನಾವು ಓದ್ತೀವಿ, ಓದ್ಬಿಟ್ಟು ದೊಡ್ಡವರಾಗಿ ನಾವೇ ನೋಡ್ಕೋತೀವಿ. ಆಯ್ತರಪ್ಪ, ನೀವು ಅವ್ರನ್ನ ನೋಡ್ಕೊಳ್ಳಿ, ಅವ್ರು ನಿಮ್ಮನ್ನು ನೋಡ್ಕೊಳ್ಳಿ, ಇಬ್ಬರು ಒಬ್ರಿಗೊಬ್ರು ಆಸರಿಯಾಗಿರಿ ಅಷ್ಟೇ. ಅಪ್ಪ, ಮುಂದಿನ ವಾರ ಪೇರೆಂಟ್ಸ್ ಮೀಟಿಂಗ್ ಇದೆಯಂತೆ, ಬರಬೇಕಂತೆ. ಟೆಸ್ಟ್ ಪೇಪರ್ಸ್ ಎಲ್ಲ ಕೊಡ್ತಾರಂತೆ. ಓ, ಸ್ಕೂಲ್ಗಾ? ಆಯ್ತು ಹೇಳ್ರಮ್ಮ, ಬರ್ತೀವಿ. ನಾನು ಬರಲಿಲ್ಲ ಅಂದರೂ ಜಯನಾದರೂ ಬರ್ತಾಳೆ. ಸರಿನಪ್ಪ, ಆಯಿತು. ಫ್ರೆಂಡ್ಸ್, ಇವತ್ತಿನ ಕತೆ ಮುಂದಿನ ಎಪಿಸೋಡಲ್ಲಿ ಮುಂದುವರಿಯುತ್ತೆ. ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಎಂಡ್ ಮಾಡ್ತಿದ್ದೀನಿ ಈ ಸ್ಟೋರಿನ, ಯಾಕಂದರೆ ನಾನು ಪೂಜೆ ಮಾಡಬೇಕು, ಹಾಗಾಗಿ ಟೈಮ್ ಆಗ್ತಿದೆ. ಬೆಳಗ್ಗಿಂದ ಕೆಲಸನೇ ಇತ್ತು ಬೇರೆ, ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಇನ್ನೊಂದು ಎಪಿಸೋಡ್ನ ನಾಳೆ ಹಾಕ್ತೀನಿ. ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಲವ್ ಯು ಆಲ್. ಬಾಯ್.